ಶುರು ಮಾಡೋಕ್ಕಿಂತ ಮುಂಚೆನೇ ಹೇಳ್ತಾ ಇದ್ದೀನಿ. ಆಮೇಲೆ ನನ್ನನ್ನು ಇದರಲ್ಲಿ ನೀವು ಕ್ಯಾರೆಕ್ಟರ್ ಎಲ್ಲ ಬಂದು ಡಿಸೈಡ್ ಮಾಡೋಕ್ಕೆ ಹೋಗ್ಬಿಡಿ. 18 ವರ್ಷಕ್ಕಿಂತ ಮೇಲ್ಪಟ್ಟವ್ರು ಮಾತ್ರ ನೋಡಿ. ಮನೇಲಿ ಏನಾದರೂ ಆನ್ ಮಾಡಿತ್ತು ಅಂತಂದರೆ ಈಗಲೇ ಆಫ್ ಮಾಡಿಬಿಡಿ. ನಮಸ್ಕಾರ KKF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ದಿಸ್ ಸೀರೀಸ್ ಇಸ್ ಪ್ರೌಡ್ಲಿ ಸ್ಪಾನ್ಸರ್ಡ್ ಬೈ ಜಾಯಿಂಟ್ ಟ್ರಾವೆಲರ್ಸ್, ನಿಮ್ಮ ವಾರಾಂತ್ಯದ ಅತ್ಯುತ್ತಮ ಟ್ರೆಕ್ಕಿಂಗ್ ಪಾರ್ಟ್ನರ್. ಫಸ್ಟೇ ಹೇಳ್ಬಿಡ್ತಾ ಇದ್ದೀನಿ, ಈ ವಿಡಿಯೋನ 18 ವರ್ಷಕ್ಕಿಂತ ಮೇಲ್ಪಟ್ಟವ್ರು ಮಾತ್ರ ನೋಡಿ. ನೀವು ಮನೇಲಿ ಏನಾದರೂ ಆನ್ ಮಾಡಿತ್ತು ಅಂತಂದ್ರೆ ಈಗಲೇ ಆಫ್ ಮಾಡ್ಬಿಡಿ. ಯೂಶುವಲಿ ಯೂಟ್ಯೂಬರ್ಸ್ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾರೆ, ಆದರೆ ಇದೇನಪ್ಪ ಇದು, ಈ ವಿಡಿಯೋನ ನೋಡಬೇಡ ಅಂತ ಹೇಳ್ತಾ ಇದ್ದೇನೆ. ಅದು ಜಪಾನಲ್ಲಿ ನಿಂತ್ಕೊಂಡು ಮಾಡೋಂಥ ವಿಡಿಯೋಗಳಿಗೆ ಅಂತ ನಿಮ್ಗನ್ಸಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಯಾಕೆ ಅಂತಂದ್ರೆ ಇಷ್ಟು ದಿನ ಫ್ಯಾಮಿಲಿ ಕಂಟೆಂಟ್ ವಿಡಿಯೋಗಳನ್ನ ನಾನು ಮಾಡಿದ್ದೆ. ಅಟ್ಲೀಸ್ಟ್ ನಮ್ಮ ಪೋಲಿ ಹುಡುಗರುಗಳಿಗೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ನೀವು ಪೋಲಿ ಆಗಿದ್ರೆ ಮಾತ್ರ ಸಪ್ರೇಟ್ ಆಗಿ ವಿಡಿಯೋ ನೋಡಿ. ಗೊತ್ತೋ ಗೊತ್ತಿಲ್ದೇನೋ ಅಥವಾ ಇಂಟೆನ್ಷನಲ್ ಆಗೋ ಅಥವಾ ಇಂಟೆನ್ಷನ್ ಇಲ್ದೇನೋ ಯೌವನದಲ್ಲಿ ಇದ್ದಾಗ ಈ ಒಂದು ಪ್ಲೇಸ್ಗಳನ್ನ ನೋಡಿರ್ತೀವಿ, ಅದು ವಿಡಿಯೋದಲ್ಲಿ. ಆದ್ರೆ ಇವತ್ತು ಅದನ್ನ ನಿಮ್ಗೆ ಜಪಾನಲ್ಲಿ ಡೈರೆಕ್ಟ್ ಆಗಿ ತೋರ್ಸಕ್ ಹೋಗ್ತೀನಿ. ಈ ವಿಡಿಯೋ ಎಂಡ್ ಆಗ್ಬೇಕಾದ್ರೆ ನಿಮ್ಗೆ ಅದ್ರ ಬಗ್ಗೆ ಏನನ್ಸ್ತು ಅಂತ ಖಂಡಿತ ಕಮೆಂಟ್ ಮಾಡದೆ ಹೋಗಕ್ ಹೋಗ್ಬೇಡಿ. ಅಡಲ್ಟ್ ಕಂಟೆಂಟ್ ಅಂತ ಹೇಳ್ಬಿಟ್ಟಿದ್ದೀನಿ, ಹಂಗಾಗಿ ಧೈರ್ಯವಾಗಿ ತೋರಿಸ್ತಾ ಇದ್ದೀನಿ ಇದನ್ನ. ಈಗ ನಾನು ಬಂದಿರೋ ಹೋಟ್ಲ್ ಹೆಸರು ಬಂದ್ಬಿಟ್ಟು ಆಲ್ಫಾ ಇನ್ ಅಂತ. ಸೊ ಬೇಸಿಕಲಿ ಏನು ಅಂತಂದ್ರೆ, ನಾವೇನು ಪೋಲಿಗಳಾಗಿದ್ವಲ್ಲ ಆ ಟೈಮಲ್ಲಿ ನಾವು ವಿಡಿಯೋಸ್ಗಳಲ್ಲೆಲ್ಲ ನೋಡಿದ್ವಿ ನೋಡಿ ಕಾನ್ಸೆಪ್ಟ್ಗಳು. ಸೊ ಅದೆಲ್ಲವೂ ಕೂಡ ಇಲ್ಲಿದೆ. ಒಂದೊಂದು ರೂಮು ಒಂದೊಂದು ಥರ ಇದೆ ನೋಡಿ. ಟೋಟಲ್ ಇಷ್ಟಿದೆ ಆಯಿತಾ. ನೋಡಿ ಒಂದು ಕಾನ್ಸೆಪ್ಟ್ ಹೆಂಗಿದೆ, ಕುರ್ಚಿ, ಚೇರು, ಕುದುರೆ ಇವೆಲ್ಲ ಹಾಕಿರೋದು ಒಂದು ರೂಮು. ಸೊ ಇದಕ್ಕೆ 20,000. ರಾತ್ರಿ ಏನಾದ್ರು ಸ್ಟೇ ಮಾಡ್ತೀವಿ ಅಂದರೆ 35,000. ಎಕ್ಸ್ಟೆಂಡ್ ಬೇಕು ಅಂತಂದರೆ 1,000. ನೋಡಿ ಇಲ್ಲಿ ಕುದುರೆ ಕಾನ್ಸೆಪ್ಟು ಗೊತ್ತಾಯ್ತಾ, ಕುರ್ಚಿ ಕಾನ್ಸೆಪ್ಟು ಈ ಥರ ಇದೆ. ಇನ್ನು ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ರೆಡ್ ಇದೆ ನೋಡಿ. ಇಲ್ಲೂ ಕುದುರೆ ಇದೆ, ಇಲ್ಲೂ ಕುರ್ಚಿ ಇದೆ. ಸೊ ಇದು 22,000. ಸ್ಟೇನೂ ಇರುತ್ತೆ, ಅಂದರೆ ಮಲ್ಕೊಳ್ಳೋಕ್ಕೂ ಜಾಗ ಇರುತ್ತೆ. ಇದು ನೋಡಿ ಹಾಸ್ಪಿಟಲ್ ಕಾನ್ಸೆಪ್ಟು. ಹಾಸ್ಪಿಟಲಲ್ಲಿ ರೋಗಿ ಇರ್ತಾರೆ, ಸೊ ಡ್ರೆಸ್ಸು ಇರುತ್ತೆ, ಡಾಕ್ಟ್ರ್ ಹತ್ರ ಡ್ರೆಸ್ ಹಾಕೊಳ್ಳೋದು. ಸೊ ಇವೆಲ್ಲ ಇದೆ. ನಾನು ಅದು ಮುಂದೆ ನಿಮಗೆ ಹೋಗ್ತಾ ತೋರಿಸ್ತೀನಿ. ಓಕೆ, ಬಂದಿರೋದು ಒಬ್ಬನೇ. ಏನು ಕಾನ್ಸೆಪ್ಟ್ ತಗೊಂಡ್ರಿ, ಏನು ಬಂತು ನಿಮಗೆ ತೋರಿಸ್ಬೋದು ಅಷ್ಟೇ, ಬಿಟ್ಟರೆ ನಾನು ಇಲ್ಲಿ ಬೇರೆ ಇನ್ನೇನೂ ಇಲ್ಲ. ಓಕೆ ನೋಡಿ, ಈ ಹೋಟ್ಲು ಒಳಗಡೆ ಹೋದರೆ ಕ್ಲೀನಾಗಿ ಎಂಜಾಯ್ ಮಾಡ್ಕೊತಾರೆ ಹೋಗ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ 18+ ಅಂತ ಬರೆದಿದೆಯಾ. ಸೊ ಇಲ್ಲಿ ಒಳಗಡೆ ಏನೇನು ನಡೆಯುತ್ತೆ ಅನ್ನೋದನ್ನು ನೋಡಿ. ಇಲ್ಲಿ ಈ ಥರ ಫೋಟೋಗಳನ್ನ ಹಾಕಿದ್ದಾರೆ. ಸಿಂಗಲ್ ಆಗಿರೋದು ನಮ್ಗೆ ಊರಲ್ಲಿ ಮರ್ಯಾದೆ ಕೊಡೋಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಹೊರಗಡೆಗೆ ಬಂದ್ರೂ ಮರ್ಯಾದೆ ಕೊಡೋಲ್ಲ ನೋಡಿ. ಸಿಂಗಲ್ಗೆ ಎಂಟ್ರಿನೇ ಇಲ್ಲ ಹೋಗು ಅಂತ ಅಂದ್ಬಿಟ್ರು. ನಾನು ಏನೇನೋ ಟ್ರೈ ಮಾಡಿ ನೋಡಿದೆ, ನನ್ನ ಟ್ರಿಕ್ಸ್ಗಳಲ್ಲಿ ಯಾವ ಟ್ರಿಕ್ಕೂ ವರ್ಕ್ ಆಗಲಿಲ್ಲ. ಫೈನಲಿ ಇವಾಗ ಇನ್ನೊಂದು ಹೋಟ್ಲಿಗೆ ಲೊಕೇಶನ್ ಹಾಕೊಂಡಿದ್ದೀನಿ. ನೋಡೋಣ ಅಲ್ಲಿಗೆ ಹೋಗಿ ಅಲ್ಲಾದರೂ ಕೊಡ್ತಾರಾ ಇಲ್ವಾ ನೋಡಬೇಕು. ಮದುವೆ ಆಗಿಲ್ವಾ 30 ವರ್ಷ ಆಯಿತು ಅಂತ ಹೇಳಿ ಅಷ್ಟೆಲ್ಲ ಅವಮಾನ ಮಾಡ್ತಾಯಿದ್ರು. ಈಗ ಹೊರಗಡೆ ದೇಶಕ್ಕೆ ಬಂದ ಮೇಲೂ, ಅದು ಜಪಾನಲ್ಲೂ ಅವಮಾನ ಆಗೋಯ್ತು ಇವಾಗ. ಪೋಲಿ ಹುಡುಗರಿಗೋಸ್ಕರ ಈಗ ಅಲ್ಲಿಂದ ಆ ಸ್ಟೇಷನ್ನ ದಾಟಿ ಮತ್ತೆ ಇವಾಗ ಇನ್ನೊಂದು ಸ್ಟೇಷನ್ ಹತ್ಕೊಂಡು ಬಂದಿದ್ದೀನಿ ಇವಾಗ. ಇಲ್ಲಿ ಈಸ್ಟ್ ಗೇಟ್ ಅಂತ ಅಂದ್ಬಿಟ್ಟು ರಿಕೋ ಅಂತ ಏನೋ ಒಂದು ಸ್ಟೇಷನ್ ಇದೆ, ಅದ್ರ ಹತ್ರ ಬಂದಿದ್ದೀನಿ. ಅದ್ರ ಹತ್ರ ಒಂದು ಹೋಟೆಲ್ ಇದೆ ಅಂತ, ನೋಡೋಣ ಸಿಗುತ್ತಾ ಅಂತ ಬಂದೆ ನೋಡಿ. ಇದೊಂದು ಏರಿಯಾನೇ ಒಂಥರ ಆ ಥರ ಇದೆ. ಮಸಾಜು ಮತ್ತು ದೊಡ್ಡ ದೊಡ್ಡ ಹೋಟ್ಲುಗಳು, ಲವ್ ಹೋಟ್ಲುಗಳು ನೋಡಿ. ಇಲ್ಲಿ ಮಾಡರ್ನ್ ಸ್ಟೈಲ್ ಹೋಟೆಲ್ಸ್ ಅಂತೆಲ್ಲ ಇದೆ. ಸೊ ಹೋಟೆಲ್ ಸಾರಾ ಗ್ರಾಂಡೆ ಅಂತ. ಸೊ ಇಲ್ಲಿ ಆ್ಯಕ್ಚುಲಿ ನಮ್ಮ ಇದಿರೋದು. ಹೋಗಿ ನೋಡೋಣ ಬನ್ನಿ. 90 ಮಿನಿಟ್ಸ್. ಸೊ ನಾವು ಏನು ರೆಸ್ಟ್ ತಗೋತೀವೋ ಅದಕ್ಕೆ ತಕ್ಕಂಗಿದೆ. ಜಸ್ಟ್ ರೆಸ್ಟ್ಗೆ 4,800. ಸಾರಾ ಗ್ರಾಂಡೆ. ಯಾವನಿಗೆ ಅರ್ಥ ಆಗಬೇಕಿದು. ದಿಸ್ ಇಸ್ ಲವ್ ಹೋಟೆಲ್. ಸೊ ಅವ್ರನ್ನ ಅಂತೂ ಇಂತೂ ಪರ್ಮಿಷನ್ ಕೇಳಿದ್ದೀನಿ. ಸೊ ನಾನು ಈ ಥರ ಹಿಂಗೆ ನೋಡಬೇಕು, ನನಗೆ ತೋರಿಸ್ತೀರಾ ಅಂತ. ಅದಕ್ಕೆ ನನಗೆ ಇವಾಗ ತೋರ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಸ್, ಓಕೆ ಓಕೆ ಓಕೆ. ನಾವು we don't have reservation. ಓಕೆ, You come in. you will be here. Yeah, here. At no. I'm coming. ಓಕೆ, 2 ಅವರ್ ವೆಯ್ಟಿಂಗ್ ಟೈಮ್ ಇದೆ. ಅದಕ್ಕೆ ಟೈಮ್ ಎಕ್ಸಾಕ್ಟಾಗಿ ಇವಾಗ 3 ಗಂಟೆ 44 ನಿಮಿಷ. ನಾನು ಬೆಳಗ್ಗೆ ಮನೇನ ಬಿಟ್ಟಾಗ ಆಲ್ಮೋಸ್ಟ್ 11:15.
ಸೊ ಈಗ ಏನಪ್ಪ ವಿಚಾರ ಅಂತಂದರೆ ಇವಾಗ ಆ ರೂಮ್ ನಮಗೆ ಸಿಗ್ತಾ ಇದೆ. ಸೊ ಎಷ್ಟೆಲ್ಲ ಸರ್ಕಸ್ ಪಟ್ಟು ಅಲ್ಲೋಗಿ ಇಲ್ಲೋಗಿ ಗುರು ಜಪಾನಲ್ಲಿ ಎರಡೆರಡು ಟ್ರೈನ್ನ ಚೇಂಜ್ ಮಾಡಿಕೊಂಡು ಸರ್ಕಸ್ ಮಾಡ್ಕೊಂಡು ಬಂದಿದ್ದೀನಿ ಗುರು. ಬಟ್ ಸಮ್ಹೌ ಈಗ ಅವ್ರು ಮೆಸೇಜ್ ಮಾಡಿದರು ರೂಮ್ ನಿಮಗೋಸ್ಕರ ಕಾದಿದೆ ಬಂದು ನೋಡಿ ಅಂತ. ಹೌದು, ನಮ್ಮ ಪಡ್ಡೆ ಹುಲಿಗಳ ಆ ಒಂದು ಏನು ಇದಿತ್ತು ಅದನ್ನು ತೀರಿಸ್ಬೇಕು ಅಂತಂದರೆ ಈಗ ಖಂಡಿತ ನಾನು ಬರ್ತೀನಿ ಅಂತಂದ್ಬಿಟ್ಟು ಅವ್ರಿಗೆ ಹೇಳಿದೆ. ಸೊ ನಮ್ಮ ಅದೇ ಸೇಮ್ ಹೋಟೆಲ್ ಸಾರಾ ಗ್ರ್ಯಾಂಡ್ಗೆ ಹೋಗೋಣ. ಸೊ ಅವ್ರು ಅಲ್ಲಿ ಯಾವ ರೀತಿ ಸೆಟಪ್ ಮಾಡಿದ್ದಾರೆ ಅದನ್ನೆಲ್ಲ ನೋಡೋಣ. ಆ್ಯಕ್ಚುಲಿ ಅಲ್ಲಿ ಶೂಟಿಂಗ್ ಎಲ್ಲ ನಡೆಯುತ್ತಂತೆ. ಈಗೇನು ನಾವು ಅದನ್ನು ನೋಡಿದ್ವಲ್ಲ ಆ ಥರದ ಶೂಟಿಂಗ್ ಎಲ್ಲ ಇಲ್ಲಿ ನಡೆಯುತ್ತಂತೆ. ಬಟ್ ನೋಡೋಣ. ಈಗಲೂ ಹೇಳ್ತಾ ಇದ್ದೀನಿ, ಹುಡುಗರ ಚಿಕ್ಕ ಮಕ್ಳು ಯಾರು ನೋಡ್ತಾ ಇತ್ತು ಅಂತಂದರೆ ಈಗಲೇ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಯಾಕೆಂದರೆ ನಾವು ಇವಾಗ ಅಲ್ಲಿಗೆ ಎಂಟ್ರ್ ಆಗ್ತಾ ಇದ್ದೀವಿ. ಓಕೆ 2 minutes ವೇಟಿಂಗ್. ಓಕೆ ಐ ಆಮ್ ವೇಟಿಂಗ್ ದೇರ್. ಥ್ಯಾಂಕ್ ಯು. ಪರ್ಫೆಕ್ಟಾಗಿ ಹುಡುಗ ನನಗೆ ಅಸಿಸ್ಟ್ ಮಾಡ್ದೆ, ಹಂಗಾಗಿ ಪರವಾಗಿಲ್ಲ. ಇವಾಗ ಬಂದು ಕೂತಿದ್ದೀನಿ. ಸೊ ಇಲ್ಲೇನು ಸಿಸ್ಟಮು ಅಂತಂದರೆ ನಾವು ಯಾರನ್ನೂ ಬಂದು ಕಾಯಬೇಕು ಏನು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಜಪಾನಲ್ಲಿ ಹೆಂಗಿದೆ ಅಂತಂದರೆ ರೂಲ್ಸು ನಮ್ಮ ಇಂಡಿಯಾದಲ್ಲಿ ಹೆಂಗಿದೆಯೋ ಅದೇ ರೀತಿಯೇ ಇದೆ. ವೇಶ್ಯಾವಾಟಿಕೆನ ದುಡ್ಡಿಗೋಸ್ಕರ ಮಾಡೋ ಹಾಗಿಲ್ಲ, ಅಂದರೆ ಅಡ್ಡೆಗಳನ್ನ ಹಾಕೋಂಗಿಲ್ಲ. ಆದರೆ ಎನಿ ಅಡಲ್ಟ್ ಅಂದರೆ 18 ವರ್ಷಕ್ಕಿಂತ ಮೇಲ್ಪಟ್ಟು ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು ಒಬ್ರಿಗೊಬ್ಬರು ಸೇರಬೇಕು ಅಂತ ಡಿಸೈಡ್ ಮಾಡ್ತು ಅಂತಂದರೆ ಒಂದು ಹೋಟೆಲ್ನ ತೊಗೊಬೋದು. ಸೊ ಅದಕ್ಕೆ ಜಪಾನಲ್ಲಿ ಏನು ಮಾಡಿದ್ದಾರೆ, ಈ ಥರ ಲವ್ ಹೋಟೆಲ್ ಕಾನ್ಸೆಪ್ಟ್ಗಳನ್ನ ಕೂಡ ಮಾಡಿದ್ದಾರೆ. ಅಲ್ಲಿ ನಾನು ನಿಮಗೆ ಬೆಳಗ್ಗೆ ತೋರಿಸ್ನಲ್ಲ ಆ ಥರ ಒಬ್ಬೊಬ್ರಿಗೆ ಒಂದೊಂದು ಥರ ಆಸೆ ಇರುತ್ತೆ. ಆ ತ್ರಿಸೆಟ್ ತೀರಿಸ್ಕೊಬೇಕಿರುತ್ತಲ್ಲ, ಅದಕ್ಕೆ ಅಂತಂದ್ಬಿಟ್ಟು ಇದೊಂಥರ ಫ್ಯಾಂಟಸಿ ಇಲ್ಲಿ. ಸೊ ಅಂದರೆ ಡಾಕ್ಟ್ರು ನರ್ಸು ಆಗಿ ನಾವಿಬ್ಬರು ಏನಾದರೂ ಜೊತೆಗೂಡಿದ್ರೆ ಹೆಂಗಿರುತ್ತೆ, ಅಥವಾ ಟ್ರೈನಲ್ಲಿ ಹೋಯ್ತಾ ನಾವಿಬ್ಬರು ಜೊತೆಗೂಡಿದ್ರೆ ಹೆಂಗಿರುತ್ತೆ ಅನ್ನೋ ಥರ ಅದೊಂದು ಇಂಟಿಮೇಸಿನ ಇವ್ರೇನು ಮಾಡ್ತಾರೆ ಅಂತಂದರೆ ಎಂಜಾಯ್ ಮಾಡ್ತಾರೆ. ಅಂದರೆ ವಿಧ ತರುಣಗಳಲ್ಲಿ ಅದನ್ನು ಎಂಜಾಯ್ ಮಾಡಬೇಕು, ಅವ್ರು ಅದನ್ನು ಪೂರ್ತಿ ಮಾಡ್ಕೋಬೇಕು ಅನ್ನೋ ಥರ ಒಂದು ಫ್ಯಾಂಟಸಿ ಇರುತ್ತೆ. ಆ ಫ್ಯಾಂಟಸಿನ ತೀರಿಸ್ಕೊಳ್ಳೋಕ್ಕೋಸ್ಕರನೇ ಈ ಜಾಗ ಇದೆ. ಸೊ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹೋಟೆಲಿಗೆ ಬಂದೆ. ನಾನು ರಿಸೆಪ್ಷನ್ಗೂ ಹೋದರೂ ಹೋಗ್ಬೋದು, ಹೋಗಲಿಲ್ಲ ನನಗೆ ಪ್ರವೇಶ ಬೇಕು ಅಂತಂದರೆ ನೋಡಿ ಇಲ್ಲಿ ಸ್ಕ್ರೀನ್ ಇರುತ್ತೆ. ಸೊ ಇದು ಜಪಾನೀಸಲ್ಲಿ ಹಾಕಿದ್ದಾರೆ, ಇಲ್ಲಿ ಇಂಗ್ಲೀಷಲ್ಲಿ ಹಾಕಿದ್ದಾರೆ. ಓಕೆನಾ? ನೋಡಿ, ಈಗ ನಮಗೆ ಯಾವ ರೂಮ್ ಬೇಕು ಅಂತ ನಾವು ಇಲ್ಲೇ ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ಇಲ್ಲಿ ಲ್ಯಾಂಗ್ವೇಜ್ ಅವ್ರನ್ನ ಸೆಲೆಕ್ಟ್ ಮಾಡಿಕೊಡ್ತಾರೆ. ಆ್ಯಕ್ಚುಲಿ ಅವ್ರು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೊಟ್ರೆ ಇಲ್ಲಾಗುತ್ತೆ. ಈಗ ಎಕ್ಸಾಂಪಲ್, ಈಗ ಒಂದು ರೂಮ್ ಇದನ್ನು ಸೆಲೆಕ್ಟ್ ಮಾಡಿದೆ ಅಂದ್ಕೊಡಿ. ಸೊ ರೂಮ್ ನಂಬರ್ ಹಿಂಗೆ ತೆಗೆದ್ರೆ ಸೊ ಎಷ್ಟು ಏನು ನೋಡಿ, 120 ನಿಮಿಷಕ್ಕೆ 7,200 ರೂಪಾಯಿ, 90 ನಿಮಿಷಕ್ಕೆ 6,500 ರೂಪಾಯಿ. ಈಗ ಇರೋದೇ ಮಿನಿಮಮ್ 90 ನಿಮಿಷ. ಸೊ ಅಂತಂದರೆ 1.5 ಗಂಟೆ ಟೈಮ್ ನಾನು ಅಲ್ಲಿ ಇರಲೇಬೇಕು. ಸೊ ರೂಮಲ್ಲಿ ಹೆಂಗೆ ಇರುತ್ತೆ ಅನ್ನೋದನ್ನು ನೋಡಿಲಿ ಈ ಥರ ಡಿಸ್ಪ್ಲೇ ಇರುತ್ತೆ. ಸೊ ನನಗೆ ಬೇಕು ಅಂತಂದರೆ ಇಲ್ಲಿ ಬುಕ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದು. ನಾನು ಕೇಳೋದಂಥ ರೂಮ್ ಯಾವುದು ಈ ಥರ ನಾರ್ಮಲ್ ರೂಮ್ ಅಲ್ಲ, ನಮ್ಮದು ಪೋಲಿ ಕನಸುಗಳ ರೂಮ್ ಇದೆಯಲ್ಲ ಅದನ್ನು ನಾನು ಕೇಳಿರೋದು. ನೋಡೋಣ, ಅದು ಸಿಕ್ಕಿದ್ರೆ ಒಳಗಡೆ ಹೋಗಿ ನೋಡೋಣ. ಮಾಡೋಕ್ಕಿಂತ ಮುಂಚೆನೇ ಹೇಳ್ತಾ ಇದ್ದೀನಿ, ಆಮೇಲೆ ನನ್ನನ್ನು ಇದರಲ್ಲಿ ನೀವು ಕ್ಯಾರೆಕ್ಟ್ರೆಲ್ಲ ಬಂದು ಡಿಸೈಡ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ನಾನೊಬ್ಬ ಟ್ರಾವೆಲರು, ನಾನು ಇಲ್ಲಿ ಇರ್ತಕ್ಕಂಥ ಕಲ್ಚರ್ಗಳನ್ನ ತೋರಿಸೋಂಥ ಪ್ರಯತ್ನ ಖಂಡಿತ ಮಾಡಲೇಬೇಕು. ಸೊ ಯಾಕೆ ಅಂತಂದರೆ ಈಗ ಇಷ್ಟೆಲ್ಲ ಲಕ್ಷಗಟ್ಟಲೆ ಖರ್ಚು ಮಾಡ್ಬಿಟ್ಟು ಜಪಾನಿಗೆ ಬಂದಿದ್ದೀನಿ ಅಂತಂದರೆ ಸುಮ್ಮನೆ ನಾನೇನೋ ಬಂದೇ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿನ ಸಂಸ್ಕೃತಿ ಮತ್ತು ಇಲ್ಲಿರೋ ಜನರ ನಡವಳಿಕೆ ಮತ್ತು ಇಲ್ಲಿನ ಆಚಾರ ವಿಚಾರಗಳು ಏನಿದೆಯೋ ಅದನ್ನೆಲ್ಲನೂ ಕೂಡ ಕಂಪ್ಲೀಟಾಗಿ ನೋಡ್ಕೊಂಡು ಹೋಗಬೇಕು. ಸೊ ನಾನು ನಾರ್ಮಲ್ ಹುಡುಗ ಆಗಿದ್ದರೆ ಬರ್ತಿದ್ದೆ, ನಾನು ಪಡಗೆ ನೋಡ್ಕೊಂಡು ಹೋಗ್ತಿದ್ದೆ. ಆದರೆ ಈಗ ನಾನು ಯೂಟ್ಯೂಬರ್ ಆಗಿರೋದ್ರಿಂದ ನಾನು ಇದನ್ನು ನಿಮಗೆ ತೋರಿಸಿದ್ರೇ ನಾನು ಬಂದಿರೋದಕ್ಕೆ ಅದಕ್ಕೊಂದು ಅರ್ಥ ಇರುತ್ತೆ, ಬಿಟ್ಟರೆ ಇಲ್ಲಾಂದರೆ ವ್ಯರ್ಥ ಆಗುತ್ತೆ. ಸೊ ದಯವಿಟ್ಟು ಯಾರು ಕ್ಯಾರೆಕ್ಟರ್ ಡಿಸೈಡ್ ಮಾಡೋಕ್ಕೆ ಹೋಗ್ಬಿಡಿ, ಇದನ್ನೊಂದು ಫನ್ನಾಗಿ ತಗೊಳ್ಳಿ. ಒಂದು ಸೆಕ್ಷುವಲ್ ಎಜುಕೇಷನ್ ಅಂತಲೂ ಕೂಡ ಇಟ್ಕೊಳ್ಳಿ. ಬರದೇ ಇರೋದ ಕಾರಣದಿಂದ ಅಣ್ಣನೇ ಬಂದು ಬುಕ್ ಮಾಡಿಕೊಡ್ತಾ ಇದ್ದಾರೆ. ಸೊ ಅದೇ ಎಸ್ ರೂಮ್ ದಟ್ ರೂಮ್ 2 hours 8,500 1 night. Okay, 5 hours. No 2 hours. Okay, yeah, this price. Yes. Okay. No 90 minutes. 90 minutes. We don't have. Okay, no problem. I need to pay now. Yeah, room card. Okay, this is card. Room number. Okay. When you check out Okay. this machine, check out machine. Oh, cash. Okay. Not When you check out, check out. Okay. now check in. Now check in only. Okay. You can choose the drink. This is include Yeah, include. extra pay? Yeah. No. Include. Include. Okay. If I want, Japanese. I can take this. Yeah, you can. Now only. Japanese snack. Okay. Can I take? Yeah, okaki. Okaki. Yeah. Snacks. Can I choose? Yeah, choice. You can. Okay. Yeah. One. Yes. Yeah. One. Okay. Alcohol. Alcohol. Okay. Yeah. Yeah.
You can choose the one. ಒನ್ Hello. ಜ್ಯೂಸ್ ಬೇಕಾ ಜ್ಯೂಸ್ ಕೊಡ್ತಾರೆ, ಕಾಫಿ ಬೇಕಾ ಕಾಫಿ ಕೊಡ್ತಾರೆ. ಸೊ ಇವೆಲ್ಲವೂ ಕೂಡ ಇನ್ಕ್ಲೂಡೆಡ್ ಆಗಿರುತ್ತೆ ಸ್ನ್ಯಾಕ್ಸ್ ಐಟಮ್ಗಳಲ್ಲಿ. ಸೊ ಎಲ್ಲನೂ ಹಾಕ್ಕೊಂಡು ಆಮೇಲೆ ಒಳಗಡೆ ಹೋಗಬೇಕು. ಎಸ್, ರೂಮ್ ನಂಬರ್ 202. Two, no. 2, ಓಕೆ. Let's go. ಯಾ, ಥ್ಯಾಂಕ್ ಯು. ಯಾ. Can I ask ವೇರ್ ಇನ್ಸೈಡ್? Yeah. No. ಓ, Next. ನೆಕ್ಸ್ಟ್. ಓಕೆ. Because that privacy, Yeah. Sorry, I don't know. Yes, this is common in Japan, right? Yeah. It's a culture. Yeah, culture. Okay, no problem. No problem. Yes, yeah. So ನೋಡೋಣ ಈಗ ನಾವು ಎಷ್ಟು. This is for 2 hour. 2 hour? 2 hours. Yeah. Japanese. Okay. So fast. Oh. So fast. Oh, that's why too. Yeah. Okay. ನೋಡಿ ಬಂದೆ ಒಳಗಡೆ ಬಂದೆ. ಲೆಟ್ಸ್ ಸಿ ಹೆಂಗಿದೆ ಅಂತ ನೋಡೋಣ. ಯಾ, ದಿಸ್ ಇಸ್ 202 ಬೈ ಕಾರ್ಡ್. Touch. Yes. Entry. You cut in here. No. For light. Light on. Yes. Okay, let's go. ಯಾ, ಥ್ಯಾಂಕ್ ಯು. ಓಪನ್ ಮಾಡಿ ನೋಡ್ತಿದ್ದಂಗೆ ಈ ಥರ ಇದೆ. ಓಕೆ, ದಿಸ್ ಇಸ್ ದ ಟ್ರೈನ್. Yeah, try really good. ಓಕೆ. ಅಚ್ಚಾ. ಸೊ ನೋಡಿ ಟ್ರೈನ್. ದಿಸ್ ಇಸ್ ಫಾರ್ ವಾಟ್? Yeah, for there. This is to hold. If you have any fantasy, you can do like this. No. Okay. Yeah. Okay. Yeah, thank you. If you have a problem, Call call number 9. number 9. Yeah. Okay. Okay. Thank you. Okay. Thank you so Bye-bye. much. Yeah, bye-bye. Bye-bye. Yeah. ಅಬ್ಬಾ, ಲವರ್ ಅಂತೂ ಇಲ್ಲ, ಅಟ್ಲೀಸ್ಟ್ ಇದನ್ನಾದರೂ ಎಂಜಾಯ್ ಮಾಡೋಣ ಅಲ್ವಾ? ಸೊ ಎಷ್ಟು ಜನ ಇಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡಿದಾರೋ ಗೊತ್ತಿಲ್ಲ. ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದೀನಿ, ಯಾಕೆಂದರೆ ನನಗೆ ಇಲ್ಲಿ ಮಾಡೋಕ್ಕೆ ಬೇರೆ ಏನು ಕೆಲಸ ಇರಲಿಲ್ಲ. ನಿದ್ದೆನ ಮಾತ್ರ ನೀಟಾಗಿ ಮಾಡಿದೆ, ಆಯಿತಾ? ಸೊ ಈಗ ಏನು ಮಾಡೋಣ ಅಂತಂದರೆ, ಎದ್ದು ಈಗ ನಾನು 8200 ಅಂತಂದರೆ 8000 ಅಲ್ಲ. ಸೊ ನಿಮಗೆ ಟ್ಯಾಕ್ಸಿ ಗೀಕ್ಸ್ ಎಲ್ಲ ಸೇರಿದ್ರೆ ಹೆಚ್ಚು ಕಡಿಮೆ ನೋಡಿ ಇಲ್ಲಿ 12,000 ಬರ್ತಾಯಿದೆ. 12,000 ಅಂತಂದರೆ ಹೆಚ್ಚು ಕಡಿಮೆ ನಮ್ಮ ದುಡ್ಡಲ್ಲಿ 6,000 ರೂಪಾಯಿ ಕೊಟ್ಟಿದ್ದೀನಿ, ಆಯಿತಾ? ಸೊ 6,000 ರೂಪಾಯಿಗೆ ಏನೇನು ಸಿಗ್ತಾಯಿದೆ ಅಂತಂದರೆ ನೋಡಿ, ಇಲ್ಲಿ ತೊಗೊಂಬಂದಿದ್ದೀನಲ್ಲ ಐಟಮ್ಸು ಇಷ್ಟೆಲ್ಲ ಇದೆ. ಜ್ಯೂಸ್ ಬೇಕಾದ್ರೆ ಜ್ಯೂಸ್ ಸಿಗುತ್ತೆ, ಕಾಫಿ ಬೇಕಾದ್ರೆ ಕಾಫಿ ಸಿಗುತ್ತೆ, ಅವೆಲ್ಲವೂ ಕೂಡ ಇಷ್ಟರಲ್ಲೇ ಇನ್ಕ್ಲೂಡೆಡ್ ಆಗಿರುತ್ತೆ. ಸೊ ಈಗ ಇಲ್ಲಿ ಏನೇನಿದೆ ಅನ್ನೋದನ್ನು ನಾವು ನೋಡೋಣ, ಓಕೆನಾ? ಈ ಕಡೆ ಎಲ್ಲ ನಿಮಗೆ 3 ಮಿರರ್ ಕಾಣಿಸ್ತಾ ಇದೆ, ಆ್ಯಂಡ್ ಒಂದು ದೊಡ್ಡ ಟೇಬಲ್ ಕೊಟ್ಬಿಟ್ಟಿದ್ದಾರೆ, ಆಮೇಲೆ ಸೋಫಾ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ಅಲ್ವಾ? ಸೊ ಈಗ ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡೋದಾದರೆ, ನನಗೆ ಫಸ್ಟ್ ಬಂದಿದ ತಕ್ಷಣ ಅಟ್ರಾಕ್ಟಿವ್ ಆಗಿ ಕಾಣಿಸಿದ್ದೇನು ಅಂತಂದರೆ ನೋಡಿ ಇದು. ಆ್ಯಂಡ್ ಇಲ್ಲಿ ಸೀನ್ 1, ಸೀನ್ 2, ಸೀನ್ 3 ಅಂತ ಇದೆ. ಸೊ ಏನಕ್ಕೆ ಸೀನೆಲ್ಲ ಕೊಟ್ಬಿಟ್ಟಿದ್ದಾನೆ ಅಂತ ನಿಮ್ಗೆ ಡೌಟ್ ಬಂದಿರುತ್ತಲ್ವ? ಈಗ ನೋಡ್ಕೊಳ್ಳಿ, ರೂಮು ಹಿಂಗಿದೆ, ರೈಟಾ? ಈಗ ನೋಡಿ, ಸೀನ್ 1 ಸೆಲೆಕ್ಟ್ ಮಾಡ್ತೀನಿ. ಎಸ್, ಸ್ವಲ್ಪ ಬೇರೆ ಥರ ಚೇಂಜ್ ಆಯಿತಾ? ಸೀನ್ 2 ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಡಾರ್ಕಾಗಿ ಆಯಿತಾ? ಕೆಲವೊಬ್ಬರಿಗೆ ಈ ಥರ ಸೀನ್ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಆ ಥರ ಇಷ್ಟ ಆಗುತ್ತೆ, ಕರೆಕ್ಟಾ? ಸೀನ್ 3 ನೋಡಿ, ಒತ್ತಿದ್ರೆ ಫುಲ್ಲು ರೂಮ್ ಡಾರ್ಕ್ ಆಗೋಯ್ತು, ಜಸ್ಟ್ ಮಿರರಿಂದ ಮಾತ್ರ ಲೈಟ್ ಬರ್ತಾ ಇದೆ. ಸೀನ್ 4 ಏನೂ ಇಲ್ಲ, ಡಾರ್ಕ್, ಕಗ್ಗತ್ತಲ ಕೋಣೆಯಲ್ಲಿ ನಾನು ನೀನು ಇಬ್ಬರೇ ಅಂತ ಹಾಡಾಡ್ಕೊಂಡಿರ್ಬೋದು. ಸೀನ್ 5ಯಲ್ಲಿ ಏನೂ ಇಲ್ಲ, ಬರೀ 3 ಲೈಟ್ ಬರ್ತಾ ಇದೆ ಅಷ್ಟೇ. ಸೊ ಲೈಟಾಗಿ ಮೈಲ್ಡಾಗಿ ಲೈಟ್ ಇರಬೇಕು, ಸ್ವಲ್ಪ ರೊಮ್ಯಾಂಟಿಕ್ ಮೂಡ್ ಬರಬೇಕು ಅಂತಂದರೆ ಇದು. ಸೊ ಇದರಲ್ಲಿ ಬೇರೆ ಬೇರೆ ಸಪ್ರೇಟು ನೋಡಿ, ಇದನ್ನು ಕ್ಲಿಕ್ ಮಾಡಿದ್ರೆ ಈ ಥರ, ಹಿಂಗೆ ಕ್ಲಿಕ್ ಮಾಡಿದ್ರೆ ಆ ಥರ. ಸೊ ಅಲ್ಲಿ ಲೈಟ್ ಆಫ್ ಆಗುತ್ತೆ. ಬಾತ್ರೂಮ್ ಇದೆಯಲ್ಲ, ಆ ಲೈಟು ಬೇಕಾದರೆ ಇಲ್ಲೇ ಕನೆಕ್ಟು, ಇಲ್ಲೇ ಎಲ್ಲ ಕಂಟ್ರೋಲ್ ಮಾಡ್ಕೊಬೋದು ನೋಡಿ, ಒಂದೊಂದೂ ಇದೆ. ಈ ಬಾಕ್ಸ್ ಏನಪ್ಪ ಇದು? ಈ ಬಾಕ್ಸ್ ಓಪನ್ ಮಾಡಿದ್ರೆ 2 ಪ್ಯಾಕೆಟ್ಗಳಿದ್ದಾವೆ, ಟಿಶ್ಯೂಗಳನ್ನ ಇಟ್ಟಿದ್ದಾರೆ. ಓಕೆ, ನೈಸ್. ನೆಕ್ಸ್ಟ್ ಇಲ್ಲಿ ಓಪನ್ ಮಾಡಿದ್ರೆ ಏನೋ ಇಟ್ಟಿದ್ದಾರಪ್ಪ ಇಲ್ಲಿ, ಇದೇನು ಅಂತ ಓಪನ್ ಮಾಡಿ ನೋಡೋಣ, ಓಕೆನಾ? ಸೊ ಇದನ್ನು ಓಪನ್ ಮಾಡಿದ್ರೆ ಹೊರಗಡೆ ವಿಂಡೋ ಕಾಣಿಸುತ್ತೆ. ವಿಂಡೋ ಬೇಡ, ನನಗೆ ಪ್ರೈವೇಸಿಯಾಗಿರಬೇಕು ಅಂತಂದರೆ ಇದನ್ನು ಲಾಕ್ ಮಾಡೋದು. ಬಾತ್ರೂಮ್ ಮತ್ತು ಟಾಯ್ಲೆಟ್ ನೋಡೋಣ ಏನೇನಿದೆ ಅಂತ. ಬಾಯಲ್ಲಿ ಹಾಕೊಳ್ಳೋಕ್ಕೆ ಮಿಂಟು, ಸೊ ಸ್ಮೆಲ್ ಬರುತ್ತಲ್ಲವ ನಮ್ಮ ಬಾಯಿ, ಸೊ ಅದನ್ನು ನೀಟ್ ಮಾಡ್ಕೊಳ್ಳೋಕ್ಕೆ 2 ಮಿಂಟು. ಆಮೇಲೆ ಇಲ್ಲೊಂದು ಏನೋ ಒಂದು ಐಟಮ್ ಕೊಟ್ಟಿದ್ದಾನಪ್ಪ, ಇದು ಏನು ಅಂತಲೇ ಅರ್ಥ ಆಯ್ತಲ್ಲ ನನಗೆ. ಆ್ಯಂಡ್ ಈ ಕಡೆಗೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಐಟಮ್ ಇಟ್ಟಿದ್ದೀನಲ್ಲ. ಸೊ ಏನೇನು ಕೊಟ್ಟಿದ್ದಾನೆ?
ಹೇರ್ ವ್ಯಾಕ್ಸು ಮತ್ತು ಹೇರ್ ಟಾನಿಕ್ಕು, ಆಫ್ಟರ್ ಶೇವ್ ಲೋಷನ್ನು, ಮಲ್ಟಿ ವಾಶ್ ಲಿಕ್ವಿಡು, ಫೇಶಿಯಲ್ ಕ್ಲೀನ್ಸರು, ಫೇಶಿಯಲ್ ಲೋಷನ್ನು, ಫೇಶಿಯಲ್ ಕ್ರೀಮು. ಅದಾದ್ಮೇಲೆ ನೋಡಿ ಒಂದು ಬಾಚಣಿಗೆ 2 ಪೇಸ್ಟು ಮತ್ತು 2 ಬ್ರಷ್ ಕೊಟ್ಟಿದ್ದಾನೆ. ರೇಸರ್ ಕೊಟ್ಟಿದ್ದಾನೆ ನೋಡ್ರಿ, ರೇಸರ್ ಇದೆ. ಹುಡುಗಿಗೆ ಹಾಕೋಕ್ಕೆ ಕ್ಲಿಪ್ಪು, ಹುಡುಗಿ ಜಡೆ ಕ್ಲಿಪ್ಪು ಕಣ್ರಿ ಲಾಡ್ಜಲ್ಲಿ. ಇದೇನ್ರಿ ಇದು ಕಾನ್ಸೆಪ್ಟು? ಏರ್ ಬಡ್ ಕ್ಲೀನರು, ಇಲ್ಲೊಂದು ಟೇಪು, ಹುಡುಗಿಗೆ ತಲೆಗೆ ಹಾಕೊಳಕ್ಕೆ ಟೇಪ್ ಕೊಟ್ಟಿದ್ದಾನೆ. 2 ಐಟಮು ಎಲ್ಲಿಂದ ಕೊಡ್ತಾರೆ ನನಗೆ ಲಿಟ್ರಲಿ ಅರ್ಥ ಆಯ್ತಲ್ಲ. 6,000 ರೂಪಾಯಿಗೆ ಇಂಥ ರೂಮ್ನ 2 ಅವರ್ ಕೊಟ್ಟು ಇಷ್ಟು ಕೊಟ್ಟಿದ್ದಾನೆ. ಆ್ಯಂಡ್ ಏನೇನು ಲೋಷನ್ಸ್ ಬೇಕೋ ಅವೆಲ್ಲವೂ ಇದೆ. ಇನ್ನು ಟಾಯ್ಲೆಟ್ ಓಪನ್ ಮಾಡಿದ್ರೆ ಹೆಂಗಿದೆ ಅಂತ ನೋಡೋದಾದ್ರೆ ನೋಡಿ, ವಾವ್ ಎಲ್ಲ ಕಡೆ ಇದೊಂದು ಚಂದ. ಟಾಯ್ಲೆಟ್ ಹಿಂಗೆ ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅದೇ ಓಪನ್ ಆಗುತ್ತೆ. ಆ್ಯಂಡ್ ಇನ್ನೂ ಒಂದು ಏನು ಅಂತಂದರೆ ಇಲ್ಲಿ ನೋಡಿ, ಇಲ್ಲೆಲ್ಲೂ ಕೂಡ ನೆಲ್ಲಿಗಳಿಲ್ಲ. ಸೊ ಯಾಕಿಲ್ಲ ಅಂತಂದರೆ ಇಡೀ ಜಪಾನಲ್ಲಿ ಎಲ್ಲೂ ನಿಮಗೆ ನೆಲ್ಲಿ ಸಿಗಲ್ಲ, ಎಲ್ಲವೂ ಕೂಡ ಆಟೋಮೆಟಿಕ್ಕು. ಸೊ ಇಲ್ಲಿದೆ ನೋಡಿ, ಇಲ್ಲಿ ನಾವು ಹಿಂಗೆ ಪ್ರೆಸ್ ಮಾಡ್ತು ಅಂತಂದರೆ ಸೊ ಅಲ್ಲೊಂದು ಮಿಷಿನ್ ಓಪನ್ ಆಗುತ್ತೆ ಆ್ಯಕ್ಚುಲಿ. ಸೊ ನೋಡಿ, ಒಂದು ಒಳ್ಳೆ ಮೇ ಬಿ ಏರ್ ಕಂಡೀಷ್ನರೇ ಇರಬೇಕು. ಆ್ಯಂಡ್ ಈಗ ಇದನ್ನು ಓಪನ್ ಮಾಡಿ ನೋಡೋಣ. ಇದನ್ನು ಓಪನ್ ಮಾಡಿದ್ರೆ ನೋಡಿ, ಇಲ್ಲಿ ಓಪನ್ ಮಾಡ್ತಾ ಇದ್ದಂಗೆ ನಮಗೆ ಏನಾದರೂ ಬಿಸಿ ಇಡಬೇಕು ಅಂತಂದರೆ ಬಿಸಿ ಇಟ್ಕೊಳ್ಳೋಕೆ ಇದು. ಆಮೇಲೆ ಟೀ ಏನಾದ್ರು ಮಾಡ್ಕೊತೀನಿ ಅಂತಂದರೆ ನೋಡಿ, ಟೀ ಇಟ್ಕೊಳ್ಳೋಕ್ಕೆ ಒಂದು ಒಳ್ಳೆ ಇದನ್ನು ಕೊಟ್ಟಿದ್ದಾನೆ, ಬಿಸಿನೀರು ಮಾಡ್ಕೊಳ್ಳೋಕ್ಕೆ. ಇಲ್ಲಿ ನೋಡಿ ನೀವು ಇಬ್ಬರಿಗೆ 2 ಟೀ ಕುಡಿಯೋ ಲೋಟ ಮತ್ತು 2 ನೀರು ಕುಡಿಯೋ ಲೋಟ ಇಟ್ಬಿಟ್ಟು, ಸೊ ಇಲ್ಲಿ ಎಲ್ಲೋ ಟೀ, ಎಲ್ಲೋ ಲೇಬಲ್ಲು, ಲಿಪ್ಟಾನ್ದು, ಮತ್ತು ಗ್ರೀನ್ ಟೀ, ಮತ್ತು ಕಾಫಿ ಕ್ರೀಮು, ಶುಗರು ನೋಡಿ, ಕಾಫಿ ಡ್ರಿಪ್ಪು, ಒರಿಜಿನಲ್ ಬ್ಲೆಂಡು ಇವೆಲ್ಲನೂ ಕೂಡ ಇಟ್ಟಿದ್ದಾನೆ. ಸೊ ಬೇಕು ಅಂತಂದರೆ ನಾವು ಕಾಫಿ ಇದು ಎಲ್ಲನೂ ಕೂಡ ಮಾಡ್ಕೊಬೋದಾಗಿರುತ್ತೆ. ಈಗ ಬರೋಣ ಮೇಯ್ನ್ ಮ್ಯಾಟ್ರಿಗೆ. ಸೊ ಈಗ ಆಲ್ರೆಡಿ ನೋಡಿದ್ದೀರಾ ಇದನ್ನು. ಸೊ ಇಲ್ಲಿ ಓಪನ್ ಮಾಡಿದ್ರೆ ಈ ಥರ ಟ್ರೈನು ಬೋಗಿ ಥರ ಒಂದು ಸಿಂಪಲಾಗಿ ಮಾಡಿದ್ದಾರೆ. ಸೊ ಇದರದ್ದು ಕಂಟ್ರೋಲ್ ಇಲ್ಲಿದೆ ನೋಡಿ ಇಲ್ಲಿ. ಸೊ ಇಲ್ಲಿ ನಾವು ಜಾಸ್ತಿ ಮಾಡ್ಬೋದು ನೋಡಿ, ಜಾಸ್ತಿ ಇದೆಯಾ, ಕಡಿಮೆನೂ ಮಾಡ್ಬೋದು ನೋಡಿ. ಹಿಂಗೆ ನಮ್ಮ ಇಷ್ಟಕ್ಕೆ ತಕ್ಕಂಗೆ, ನಮ್ಮ ಅಳತೆಗೆ ತಕ್ಕಂಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೊಬೋದು. ಸೊ ಇಲ್ಲಿ ಒಳಗಡೆ ಬರ್ತಿದ್ದಂಗೆ ಈ ಥರದ್ದಿದೆ. ಸೊ ಇದನ್ನು ನೋಡಿ, ರಿಮೋಟ್ ಕೊಟ್ಟಿರ್ತಾರೆ, ಆ ರಿಮೋಟಲ್ಲಿ ಆನ್ ಮಾಡಬೇಕು. ಪ್ರಪಂಚದಲ್ಲಿ ಮನುಷ್ಯನಿಗೆ ಎಂತೆಂಥ ಆಸೆ ಎಲ್ಲ ಇರುತ್ತೆ ಅನ್ನೋದಕ್ಕೆ ನೋಡಿ ಇದೇ ಬೆಸ್ಟ್ ಎಕ್ಸಾಂಪಲ್ಲು. ನೋಡಿ ಸೌಂಡ್ ಕೇಳಿಸ್ತಾ ಇದೆಯಾ? ಇಲ್ಲಿ ಸೌಂಡು ಜಾಸ್ತಿನೂ ಕೂಡ ಮಾಡ್ಬೋದು ನಾವು. ಹೆಂಗಿದೆ ಕಾನ್ಸೆಪ್ಟು? ಸೊ ಈಗ ಹೆಂಗೆ ಅಂತಂದರೆ ನಾನು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ಅಂತ ಫೀಲ್ ಮಾಡ್ಕೊಡೋದು. ಈಗ ನೋಡ್ಕೊಳ್ಳಿ, ಮೂವ್ ಆಗುತ್ತೆ ಟ್ರೈನೀಗ. ಅಂದರೆ ನೋಡಿ, ಸಣ್ಣ ವಿಚಾರದಲ್ಲೂ ಇವ್ರದ್ದು ಫ್ಯಾಂಟಸಿಗಳು ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಒಂದು ಹುಡುಗಿ ಒಂದು ಹೋಟೆಲಿಗೆ ಬಂದು ಅಲ್ಲಿ ಅವ್ರಿಗಿರ್ತಕ್ಕಂಥ ಆಸೆಗಳನ್ನೆಲ್ಲ ತೀರಿಸ್ಕೊಳ್ಳೋಕೆ ಒಂದು ಒಳ್ಳೆ ಜಾಗ ಇವ್ರು ಮಾಡ್ಕೊಂಡಿರೋದು ನೋಡಿ. ಅಂದರೆ ಕೆಲವೊಬ್ರಿಗೆ ಆಸೆ ಇರುತ್ತೆ, ಓವರ್ ನೈಟೂ ಸ್ಟೇ ಮಾಡ್ಬೋದು ಇಲ್ಲಿ ಬೇಕು ಅಂತಂದರೆ. ಬಟ್ ಹೆಂಗೆ ನನಗೆ ಲಿಟ್ರಲಿ ಇದೆಲ್ಲ ನಿಜ ಒಂಥರ ಹೆಂಗೆ ಅನ್ನಿಸ್ತಾ ಇದೆ ಗೊತ್ತಾ, ಚಿಕ್ಕ ಮಕ್ಳು ಆಟ ಅನ್ನೋ ಥರ ಅನಿಸುತ್ತೆ. ಬಟ್ ಆದರೆ ನೋಡಿ, ಅವ್ರಿಗೆ ಇವುಗಳಲ್ಲೇ ಖುಷಿ ಇರೋದು. ಡಿಫ್ರೆಂಟ್ ಆಗಿರೋದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದೆ. ಸೊ ಈಗ ಕೊಟ್ಟಿರೋ ಯಾವುದಾದ್ರೂ ಒಂದು ಸ್ವೀಟು ಅಥವಾ ಒಂದು ಇದನ್ನು ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಇವೆಲ್ಲ ಜಪಾನ್ದು ಸ್ಪೆಷಲ್ ಇದು. ಚೆನ್ನಾಗಿದೆ. ಲೈಕ್ ಇದು ಹೆಂಗಿದೆ ಅಂತಂದರೆ, ನಮ್ಮದಲ್ಲಿ ಪುರಿ ಉಂಡೆ ಬರುತ್ತೆ ಗೊತ್ತಾ, ಆ ಥರ ಇದೆ. ಸಂಡಿಗೆ, ಪುರಿ ಉಂಡೆ ಎರಡೂ ಮಿಕ್ಸ್ ಇರೋ ಥರ ಒಂದು ಐಟಮ್ ಕೊಟ್ಟಿದ್ದಾರೆ. ನಾವು ಸುಮ್ಮನೆ ತಗೊಂಬಂದೆ, ಇವೆಲ್ಲ ತಿನ್ನೋಕ್ಕಾಗಲ್ಲ. ಈಗ ಜಸ್ಟ್ ಅಲ್ಲಿ ಕೊಟ್ರಲ್ಲ, ಸರಿ ಹಾಕಿ ಅಂತ ಅಂದ್ಬಿಟ್ಟು ವೀಡಿಯೋಗೆ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ಹಾಕಿದೆ. ಇಷ್ಟು ದೊಡ್ಡ LED ಇದೆಯಲ್ಲ, ಇದನ್ನು ಓಪನ್ ಮಾಡೋಣ. ಇಷ್ಟು ದೊಡ್ಡ ಟಿ ವಿನಲ್ಲಿ ಏನಿದೆ, ಏನು ಸಿಗುತ್ತೆ? ಇನ್ಫಾರ್ಮೇಷನ್. ಫಿಲಮ್ಮು, ಓಕೆ, ಎಲ್ಲ ಇಂಗ್ಲೀಷ್ ಫಿಲಮ್ಗಳು. ಓಕೆ, ಯಾವ್ದಾದ್ರು ನಮ್ಮ ಇಂಡಿಯನ್ ಫಿಲಮ್ ಇದೆಯಾ? ಯಾವ್ಯಾವ ಥರ ಫಿಲಮ್ ಎಲ್ಲ ಬರ್ತೈತೆ ಇದರಲ್ಲಿ? ವಾ, ಬಸ್ಸು ಇದೆಲ್ಲ ಬ್ಲರ್ ಮಾಡ್ಬಿಡು ಬಸ್ಸು. ಓಹೋ, ಇಂಥ ಮಜಾ ಮಾಡ್ತಾರ ಇಲ್ಲಿ. ಇಷ್ಟೊತ್ತು ಈ ಲವ್ ಹೋಟೆಲ್ನ ನೋಡಿದ್ರಿ. ಈಗ ನಮ್ಮಲ್ಲಿ ಕೆಲವೊಂದು ಸಂಶಯಗಳು ಬರುತ್ತೆ ತಲೆಯಲ್ಲಿ. ಅಲ್ಲ, ಜಪಾನಲ್ಲಿ ಈ ಥರ ಓಪನ್ ಸ್ಪೇಸಲ್ಲಿ ಈ ಥರ ಮಾಡ್ತಾ ಇದ್ದಾರಲ್ಲ, ಅದು ನಿಮಗೆ ಟಿ ವಿ ಆನ್ ಮಾಡ್ತು ಅಂತಂದರೆ A ಗ್ರೇಡ್ ಫಿಲಮ್ ಬರುತ್ತೆ ಇದರಲ್ಲಿ, ಇಷ್ಟು ದೊಡ್ಡ ಸ್ಕ್ರೀನಲ್ಲಿ. ಆಮೇಲೆ ಯಾರನ್ನಾದರೂ ನಾವು ಕರ್ಕೊಬಂದಿಲ್ಲಿ ಪ್ರವೇಶಿಯಾಗಿ ಎಂಜಾಯ್ ಮಾಡ್ಬೋದು. ನಾವು ಏನು ಪೋಲಿ ವೀಡಿಯೋಗಳಲ್ಲಿ ನೋಡಿದ್ವೋ ಅದನ್ನು ರಿಯಲಾಗಿ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತ ಹೇಳೋದಾದರೆ ಇದು ಜಪಾನಲ್ಲಿ ಲೀಗಲ್ಲ ಅಂತ ನೀವು ಕೇಳಿದ್ರೆ. ಆ್ಯಂಡ್ ಜೊತೆಗೆ ಇದು ಜಪಾನ್ದೇ ಕಲ್ಚರ ಅಥವಾ ಬೇರೆ ಯಾವುದಾದ್ರೂ
ದೇಶದಿಂದ ಬಂತ ಅಂತ ಕೇಳಿದ್ರೆ 100% ಇದು ಜಪಾನಿನ ಕಲ್ಚರ್ ಆ್ಯಂಡ್ 100% ಇದು ಲೀಗಲ್ ಆಗಿರುತ್ತೆ. ಈ ಸಂಸ್ಕೃತಿ ಅಂದರೆ ಈ ಲವ್ ಹೋಟೆಲ್ ಕಾನ್ಸೆಪ್ಟ್ ಏನಿದೆಯೋ ಅದು ನೆನ್ನೆ ಮೊನ್ನೆ ಬಂದಿರೋಂಥ ಕಾನ್ಸೆಪ್ಟ್ ಅಲ್ಲ, ಬದಲಾಗಿ 1600ನೇ ಇಸ್ವಿನಲ್ಲೇ ಬಂದಿದೆ. ಅಂದರೆ 1600ನೇ ಇಸ್ವಿ ಟೈಮಲ್ಲಿ ಇದನ್ನು ದೇಯಿ ಛಾಯಾ ಅಂತ ಕರಿತಾ ಇದ್ರು. ಅಂದರೆ ಅದರ ಅರ್ಥ ಜಪಾನಲ್ಲಿ ಪ್ರೇಮಿಗಳ ಚಹಾ ಕೋಣೆ, ಅಂದರೆ ಪ್ರೇಮಿಗಳ ಟೀ ಅಂಗಡಿ ಅಂತ ಕರಿತಾ ಇದ್ರು. ಅಲ್ಲಿ ಅವ್ರಿಗೆ ಆದಂಥ ರಹಸ್ಯ ದಾರಿಗಳಿರ್ತಿತ್ತಂತೆ, ಮತ್ತು ರಹಸ್ಯವಾದಂಥ ಕೋಣೆಗಳು ಅಂದರೆ ಸೀಕ್ರೆಟ್ ರೂಮ್ಗಳಿರ್ತಿದ್ವಂತೆ ಅವ್ರ ಜೊತೆಯಾಗಿ ಸೇರೋಕೆ. ವಿಶ್ವ ಯುದ್ಧದ ನಂತರ ಈ ಒಂದು ಹೆಸರುಗಳನ್ನ ಚೇಂಜ್ ಮಾಡ್ತಾರೆ. ಸುಮೆಕೋರಿ ಯೋಧೋ ಅಂತ ಕರೀತಾರೆ. ಅಂತಂದ್ರೆ ಅದರ ಅರ್ಥ ಯಾರನ್ನಾದ್ರೂ ಕರೆ ತರುವ ಕೋಣೆ, ಯಾರನ್ನಾದ್ರೂ ಸರಿ ನೀವು ಬೇಕು ಅಂತಂದವ್ರನ್ನ ಕರ್ಕೊಬಂದು ಪ್ರವೇಶಿಯಾಗಿ ಎಂಜಾಯ್ ಮಾಡೋಂಥ ಜಾಗ ಇದು. ಈ ಲವ್ ಹೋಟೆಲ್ ಅನ್ನೋ ಕಾನ್ಸೆಪ್ಟ್ ಎಲ್ಲಿ ಬಂತು ಅಂತಂದ್ರೆ 1960 ಮತ್ತೆ 70ರ ಟೈಮಲ್ಲಿ ಒಸಾಕಾ ನಗರ ಏನಿದೆಯೋ ಅಲ್ಲಿ ಹೋಟೆಲ್ ಲವ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದು ಫಸ್ಟ್ ಟೈಮು ಒಂದು ಹೊಸ ತಿರುವನ್ನ ಪಡ್ಕೊಂಡು ಹೋಗುತ್ತೆ. ಕ್ರಮೇಣವಾಗಿ ಅದೇನ್ ಮಾಡ್ತಾರೆ, ಆ ಹೆಸರನ್ನ ಉಲ್ಟಾ ಮಾಡಿ ಲವ್ ಹೋಟೆಲ್ ಅಂತನ್ಬಿಟ್ಟು ಜಪಾನಲ್ಲಿ ಶುರು ಮಾಡಿ ಇವತ್ತು ಜಪಾನಿನಾದ್ಯಂತ ಈ ಒಂದು ಉದ್ಯಮ ದೊಡ್ಡದಾಗಿ ರೆವೆನ್ಯೂನ ಕೊಡ್ತಾ ಇದೆಯಂತೆ. ಆ್ಯಂಡ್ ಜೊತೆಗೆ ಇದು ನೋಡಿ ಹಿಂಗೆ ಆಡ್ತಾ ಇದೆ ಅಂದರೆ ಇದು ಪೊಲೀಸು ಮತ್ತು ಸರ್ಕಾರ ಎರಡೂ ಕೂಡ ನಿಯಂತ್ರಣ ಮಾಡ್ತಾ ಸುರಕ್ಷಿತವಾಗಿ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇದು. ಸೊ ಇಲ್ಲಿ ಬಂತು ಅಂತಂದರೆ ನೋಡಿ, ಕ್ಲೀನ್ ಬೆಡ್ ಇರುತ್ತೆ, ನಿಮ್ಗೆ ಯಾವುದೇ ರೀತಿ ಸ್ಟೈನು ಕಲೆಗಳು ಏನೂ ಕಾಣಲ್ಲ. ಆಮೇಲೆ ಯಾರೋ ಬಂದು ಈಗ ನಮ್ಮಲ್ಲಿ ಯೂಶ್ವಲಿ ಇರುತ್ತೆ ಗೊತ್ತಾ, ನೀವು ನಾರ್ತ್ ಸೈಡೆಲ್ಲ ಹೋಯ್ತು ಅಂತಂದರೆ ಓಯೋ ಹೋಟ್ಲುಗಳಂತಂದರೆ ಅದನ್ನು ಬೇರೆ ಥರ ಮಾಡಿ ಅಸಹ್ಯ ಮಾಡಿಟ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ಕ್ಲೀನಾಗಿ ಸಿಗಲ್ಲ ನಿಮಗೆ. ಬಟ್ ಇದು ಇಷ್ಟು ಕ್ಲೀನಾಗಿ ಸಿಗ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಇಲ್ಲಿನ ಸರ್ಕಾರ ಇದನ್ನು ಮೇಂಟೈನ್ ಮಾಡ್ತಾ ಇದೆ. ಮೇಯ್ನ್ ಉದ್ದೇಶ ಇದನ್ನು ಈ ಲೀಗಲ್ ಮಾಡಿರೋಕ್ಕೆ ಕಾರಣ ಏನು ಗೊತ್ತಾ, ಅದು ಸರ್ಕಾರನೇ ಇದನ್ನು ಲೀಗಲ್ ಮಾಡಿದೆ ಅಂತಂದರೆ ಜಪಾನಲ್ಲಿರ್ತಕ್ಕಂಥ ಮನೆಗಳು ಎಲ್ಲ ಅಕ್ಕಪಕ್ಕದಲ್ಲಿರುತ್ತೆ. ಇಲ್ಲಿ ಪ್ರವೇಶ ಇರಲ್ಲ. ನೀವು ಜಪಾನಿನ ಎಷ್ಟೋ ಮನೆಗಳನ್ನ ನೀವು ನೋಡ್ತು ಅಂತಂದರೆ ಹಿಂಗೆ ತಟ್ಟಿದ್ರೆ ಆ ಕಡೆ ಮನೆ ಕೇಳಿಸುತ್ತೆ. ಅಂದರೆ ಅದು ಜಸ್ಟ್ ಮರದ ವುಡ್ಗಳನ್ನು ಮಾತ್ರ ಇಟ್ಟಿರ್ತಾರೆ. ಸೊ ಹಂಗಾಗಿ ಜನ ಅವರ ಸೆಕ್ಷುವಲ್ ಲೈಫ್ನ ಎಂಜಾಯ್ ಮಾಡೋಕ್ಕಾಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಇಂಡಸ್ಟ್ರಿನ ಉತ್ತೇಜನ ಮಾಡ್ತಾ ಇದೆಯಂತೆ. ಯಾರ ಮನೆಯಲ್ಲಿ ಪ್ರವೇಶ ಇರಲ್ಲ ಅಥವಾ ಒಂದು ಜಾಯಿಂಟ್ ಫ್ಯಾಮಿಲಿನಲ್ಲಿದ್ದು ಮನೆಯವರೆಲ್ಲ ಇತ್ತು ಅಂತಂದಾಗಲೂ ನಾವು ಆ ಸೆಕ್ಷುವಲ್ ಲೈಫ್ನ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಅನ್ನೋರಿಗೋಸ್ಕರನೇ ಈ ಒಂದು ಲವ್ ಹೋಟೆಲ್ ಕಾನ್ಸೆಪ್ಟು ಹುಟ್ಕೊಂಡಿರೋದು. ಇತ್ತೀಚೆಗೆ ಪ್ರವಾಸಿಗರುಗಳು ಜಾಸ್ತಿ ಈ ಲವ್ ಹೋಟೆಲ್ಗಳನ್ನ ಉಪಯೋಗ ಮಾಡ್ತಾ ಇದ್ದಾರಂತೆ. ಯಾಕೆ ಅಂತಂದರೆ ಇದು ನೋಡಿ ಆಲ್ಮೋಸ್ಟ್ 6,000 ರೂಪಾಯಿ ಬರ್ತಾ ಇದೆ. ಇಷ್ಟು ದೊಡ್ಡ ರೂಮನ್ನು ನಾವೇನಾದರೂ 6,000 ರೂಪಾಯಿಗೆ ಒಂದು ನೈಟ್ ಉಟ್ಕೊಂಡ್ರೆ ನಾವು ಇಬ್ಬರು ಬಂದಾಗ ಶೇರ್ ಮಾಡ್ಕೋಬೋದು. ಒಂದು ವಿದೇಶದಲ್ಲಿ ಬಂದು ನನಗೆ 3,000 ರೂಪಾಯಿ ಒಂದು ರೂಮ್ ಖರ್ಚಾಗುತ್ತೆ ಅಂತಂದರೆ ಆರಾಮಾಗಿ ತೊಗೋಬೋದಲ್ಲ. ಸೊ ಹಂಗಾಗಿ ಇವಾಗ ಪ್ರವಾಸಿಗರು ಇದನ್ನು ಜಾಸ್ತಿ ತಗೋತಾ ಇದ್ದಾರೆ. ಸೊ ಪ್ರವಾಸಿಗರಿಗಷ್ಟೇ ಅಲ್ಲದೆ ಇದರ ಮೇಯ್ನ್ ಕಾನ್ಸೆಪ್ಟನ್ನು ಇಟ್ಕೊಂಡಿರೋದು ಜಪಾನಿನ ಗೌರ್ನಮೆಂಟು ಇಲ್ಲಿನ ಲೋಕಲ್ ಜನಗಳಿಗೆ ಉಪಯೋಗ ಆಗಲಿ ಅಂತ. ನೋಡಿ, ನಾನು ಅದಕ್ಕೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆನೇ ಹೇಳಿದೆ, ಇದನ್ನು ಯಾವುದೇ ರೀತಿ ತಪ್ಪಾಗಿ ತಿಳ್ಕೊಂಬೇಡಿ. ಇಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆಯೋ ಅದನ್ನು ನಾವು ತಿಳ್ಕೊಬೇಕು ಅಂತಂದರೆ ಖಂಡಿತ ಇಲ್ಲಿ ಒಳಗಡೆ ಬಂದು ನೋಡಬೇಕು. ಆವಾಗಲೇ ಈ ವಿಚಾರಗಳೆಲ್ಲ ಗೊತ್ತಾಗುತ್ತೆ. ನೋಡಿ, ಸೆಕ್ಷುವಲ್ ಲೈಫ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಎಲ್ಲರೂ ಕೂಡ ಪೋಲಿಯಾಗೇ ಇರಬೇಕು. ನಾವು ಪೋಲಿಯಾಗಿಲ್ಲ ಅಂತಂದರೆ ಕಟ್ಕೊಂಡಿರೋ ಹೆಂಡ್ತಿನೂ ಬಿಟ್ಟು ಹೋಗ್ಬಿಡ್ತಾಳೆ. ಈ ಉದ್ದೇಶಕ್ಕೋಸ್ಕರನೇ ಈಗ ನೀವು ನಮ್ಮ ದೇವಸ್ಥಾನಗಳಲ್ಲಿ ನೋಡಿ, ಮಾನವ ಭಾಗ ಏನಿದೆಯೋ ಅದರಲ್ಲಿ ಸೆಕ್ಷುವಲ್ ಪೊಸಿಷನ್ಸ್ಗಳನ್ನೆಲ್ಲ ಬರೀತಾ ಇದ್ರು. ಸೊ ನಾವು ಯಾವಾಗ ಇವುಗಳನ್ನೆಲ್ಲನೂ ಮಾತಾಡದೆ ಕೂತ್ಕೋತೀವೋ ಅದು ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಅದಾದಮೇಲೆ ಅದೇ ಜೀವನ ಅಂತಂದ್ಬಿಟ್ಟು ಇರೋ ಜೀವನನ ಕಳ್ಕೊಂಡು ನಾವು ಎಲ್ಲೆಲ್ಲೋ ಹೊಟ್ಟೋಗ್ಬಿಡ್ತೀವಿ. ಸೊ ಅದನ್ನೆಲ್ಲ ನಾವು ಬ್ರೇಕ್ ಮಾಡಬೇಕು ಅಂತಂದರೆ ಈ ಥರ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನ ತಿಳ್ಕೊಬೇಕು. ನಾವು ಹೆಂಗೆ ಅನ್ನ, ನೀರು, ಆಹಾರ, ಗಾಳಿ ಸೇವಿಸ್ತೀವೋ ಅದೇ ರೀತಿ ಒಬ್ಬ ನಾರ್ಮಲ್ ಜೀವನ ನಡೆಸೋಬ್ಬ ಮನುಷ್ಯನಿಗೆ ಸೆಕ್ಸ್ ಅನ್ನೋದು ಕೂಡ ಇಂಪಾರ್ಟೆಂಟು. ಸೊ ಅದನ್ನು ನಾವು ನ್ಯೂಟ್ರಲೈಸ್ ಆಗಿ ತಗೋಬೇಕು. ಅಕ್ರಮವಾಗಿ ಹೋಗೋದು ಬೇಡ, ಸಕ್ರಮವಾಗಿ ಒಳ್ಳೆ ರೀತಿಯಲ್ಲಿ ಅದನ್ನು ಅನುಭವಿಸ್ಬೇಕು. ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು ಈ ಕಾನ್ಸೆಪ್ಟು. ನಿಮಗೆ ಈ ವಿಡಿಯೋ ನೋಡಿದವ್ರಿಗೆ ಫುಲ್ ನೋಡಾದಮೇಲೆ ಇನ್ ಕೇಸ್ ಏನಾದರೂ ನಮ್ಮ ಇಂಡಿಯಾದಲ್ಲೂ ಈ ಥರದ್ದೊಂದು ಕಲ್ಚರ್ ಬಂತು ಅಂತಂದರೆ, ಈಗ ಓಯೋ ಅವೆಲ್ಲ ಇದೆ, ಬಟ್ ಆದರೆ ಇದೊಂಥರ ವಿಭಿನ್ನವಾದ ಕಲ್ಚರ್ ಆದರೆ ಇಷ್ಟು ಚೆನ್ನಾಗಿ ಲಕ್ಸುರಿಯಾಗಿ ಬಂದರೆ ಹೆಂಗೆ ಆಗಬಹುದು ಇಂಡಿಯಾದಲ್ಲಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಇಷ್ಟು ಹೇಳ್ತಾ ನಾನು ನಿಮ್ಮ ಕಿದಡಿ ಕಿರಣ್, ಟೋಕಿಯೋದಿಂದ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ